ಇಲ್ಲಿನ ಕತೆ. ಒಂದು ಕಾಡಿನಲ್ಲಿ ಬುಲ್ಬುಲ್ ಎಂಬ ಅಳಿಲು ವಾಸಿಸುತ್ತಿತ್ತು. ಅವಳು ತುಂಬ ತಮಾಷೆಯಾಗಿರುತ್ತಿದ್ದಳು ಮತ್ತು ಯಾವಾಗಲೂ ಕುಣಿದು ಕುಪ್ಪಳಿಸುತ್ತಿದ್ದಳು. ಅನೇಕ ಬಾರಿ ಕಾಡಿನ ಪ್ರಾಣಿಗಳು ಅವನಿಗೆ ಅದನ್ನು ವಿವರಿಸುತ್ತಿದ್ದವು. ಇಷ್ಟೊಂದು ಜಿಗಿಯುವುದು ಮತ್ತು ಕಿಡಿಗೇಡಿತನ ಮಾಡುವುದು ಸರಿಯಲ್ಲ, ಆದರೆ ಅವಳು ಒಪ್ಪಲಿಲ್ಲ. ಅವನಿಗೆ ಇವೆಲ್ಲವೂ ಮಾಡುವುದರಲ್ಲಿ ಸಂತೋಷವಿತ್ತು. ಒಂದು ದಿನ ಬುಲ್ಬುಲ್ ಮರದ ಮೇಲೆ ಹಾರುತ್ತಿತ್ತು. ಅಷ್ಟರಲ್ಲಿ ಬೋಲು ಕರಡಿ ಅಲ್ಲಿಗೆ ಬಂದಿತು ಮತ್ತು ಬುಲ್ಬುಲ್ ಹಾರಿ ಅದರ ಬೆನ್ನಿನ ಮೇಲೆ ಕುಳಿತುಕೊಂಡಿತು. ಬೋಲು ಸಹೋದರಿ ಬುಲ್ಬುಲ್ ಪ್ರತಿದಿನದಂತೆ ಇಂದೂ ಕೂಡ ತುಂಟತನ ಮಾಡುತ್ತಿದ್ದಾಳೆ. ಕಳೆದ ಬಾರಿ ನನ್ನಿಂದಾಗಿ ನನ್ನ ಕಾಲು ಜಾರಿ ಕೆಸರಿನಲ್ಲಿ ಬಿದ್ದೆ. ಇದನ್ನು ಕೇಳಿ ಬುಲ್ಬುಲ್ ನಗಲು ಪ್ರಾರಂಭಿಸಿದನು. ಬುಲ್ಬುಲ್ ಕ್ಷಮಿಸಿ ಬೋಲು, ನಿನ್ನನ್ನು ನೋಡಿದ ನಂತರ ನನಗೆ ನಿನ್ನನ್ನು ಕೀಟಲೆ ಮಾಡಬೇಕೆಂದು ಅನಿಸುತ್ತದೆ. ಆದರೆ ಇವತ್ತು ನಿನ್ನೊಂದಿಗೆ ಯಾವುದೇ ತೊಂದರೆ ಮಾಡುವುದಿಲ್ಲ ಎಂದು ಭರವಸೆ ನೀಡುತ್ತಾನೆ. ಬೋಲು ಮರದ ಕೆಳಗೆ ಮಲಗಿ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನು ಬುಲ್ಬುಲ್ ಶಬ್ದ ಕೇಳಿ ಎಚ್ಚರಗೊಳ್ಳುತ್ತಾನೆ. ಬುಲ್ಬುಲ್, ನನ್ನನ್ನು ಉಳಿಸಿ, ಇಲ್ಲಿ ಮರದ ಕೊಂಬೆಯ ಮೇಲೆ ಸಿಲುಕಿಕೊಂಡಿದ್ದೇನೆ. ಬೋಲ್ ಅಲ್ಲಿಗೆ ತಲುಪಿದಾಗ ಬುಲ್ಬುಲ್ ತನ್ನ ಬಾಲದಿಂದ ನೇತಾಡುತ್ತಿರುವುದನ್ನು ಮತ್ತು ಯಾವುದೇ ಸಮಯದಲ್ಲಿ ಬೀಳಬಹುದೆಂದು ನೋಡುತ್ತಾನೆ. ಅವನು ಓಡಿಹೋಗಿ ಎಲ್ಲ ಪ್ರಾಣಿಗಳನ್ನು ಕರೆಯುತ್ತಾನೆ. ಬುಲ್ಬುಲ್, ಸಹೋದರರೇ, ದಯವಿಟ್ಟು ನನ್ನನ್ನು ಉಳಿಸಿ. ನಾನು ಮರ ಹತ್ತಿದಾಗ ನನ್ನ ಬಾಲ ಎರಡು ಕೊಂಬೆಗಳ ನಡುವೆ ಸಿಲುಕಿಕೊಂಡಿತು. ಸ್ವಲ್ಪ ಸಮಯದ ನಂತರ ಜಿರಾಫೆ ಅಲ್ಲಿಗೆ ತಲುಪುತ್ತದೆ. ಅದು ಅಳಿಲನ್ನು ಮರದಿಂದ ಮುಕ್ತಗೊಳಿಸಿ ಕೆಳಗೆ ಇಡುತ್ತದೆ. ಬುಲ್ಬುಲ್, ಎಲ್ಲರಿಗೂ ಧನ್ಯವಾದಗಳು. ಬೋಲು, ನಿನ್ನ ದುಷ್ಟತ್ಯದ ಫಲಿತಾಂಶವನ್ನು ನಾನು ನೋಡಿದ್ದೇನೆ. ನೀನು ಇನ್ನು ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ ಎಂದು ನನಗೆ ಭರವಸೆ ನೀಡು. ಬುಲ್ಬುಲ್, ಒಂದು ಭರವಸೆ ನೀಡುತ್ತೇನೆ. ಅವಳು 2 ದಿನಗಳ ಕಾಲ ಮರದ ಮೇಲೆ ಕುಳಿತು ಸದ್ದಿಲ್ಲದೆ ನನ್ನ ಆಹಾರವನ್ನು ತಿನ್ನುತ್ತಿದ್ದಳು. ಆದರೆ ಅವನ ಮನಸ್ಥಿತಿ ತುಂಬ ದುಃಖಕರವಾಗಿತ್ತು. ಅವನು ಸುತ್ತಲೂ ಜಿಗಿಯುವುದನ್ನು ಆನಂದಿಸುತ್ತಿದ್ದನು. ಒಂದು ದಿನ ಅವಳು ಮರದ ಮೇಲೆ ಕುಳಿತಿದ್ದಾಗ ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರುವ ತಮಾಷೆಯ ಕೋತಿಯನ್ನು ನೋಡಿದಳು. ಇದನ್ನು ನೋಡಿದ ಬುಲ್ಬುಲ್ ಕೂಡ ಅದೇ ರೀತಿ ಮಾಡಬೇಕೆಂದುಕೊಂಡನು. ಮರುದಿನ ಅವಳು ತನ್ನ ದುಷ್ಕೃತ್ಯದ ಬಗ್ಗೆ ಗ್ರಾಮಸ್ಥರಿಗೆ ತಿಳಿಯದಂತೆ ಕಾಡಿನಿಂದ ದೂರದಲ್ಲಿರುವ ಬೇರೆ ಕಾಡಿಗೆ ಹೋಗಿ ಆಟವಾಡಲು ನಿರ್ಧರಿಸಿದಳು. ಬೆಳೆದಾಗ ಅವಳು ಎಲ್ಲರನ್ನೂ ತಪ್ಪಿಸಿಕೊಂಡು ಮತ್ತೊಂದು ಕಾಡನ್ನು ತಲುಪಿದಳು ಮತ್ತು ಅಲ್ಲಿಗೆ ತಲುಪಿದಾಗ ತಕ್ಷಣ ಅವಳು ಒಂದು ದೊಡ್ಡ ಕೊಳವನ್ನು ನೋಡಿದಳು. ಮೊದಲು ಸ್ನಾನ ಮಾಡಬಾರದೇಕೆ ಎಂದು ಅದನ್ನು ಯೋಚಿಸಿದನು. ಅವಳು ಕೊಳವನ್ನು ತಲುಪಿದ ತಕ್ಷಣ ಒಂದು ಹಕ್ಕಿ ಅವಳನ್ನು ಕರೆದಿತು. ಹಕ್ಕಿ, ಅಕ್ಕ, ನೀನು ಈ ಕಾಡಿಗೆ ಹೊಸಬನಾ? ಆ ಕೊಳದಿಂದ ದೂರವಿರಿ. ಅದರಲ್ಲಿ ಸ್ನಾನ ಮಾಡಲು ಹೋಗುವ ಯಾರಾದರೂ ಅವನ ದೇಹ ಒಂದು ಭಾಗ ಕಾಣೆಯಾಗುತ್ತದೆ.